ಓಂ ಶ್ರೀ ಸತ್ ಉಪಸಿಯೇ ನಮಃ. ಗೌರೀಮಿಮೋಯ ಸಲಿಲಾನಿ ದಕ್ಷತೆ ಏಕಪದೇ ದ್ವಿಪದೇ ಸಾ ಚತುಷ್ಪದೇ ಅಷ್ಟಾವದೇ ನವಪದೇ ಬಭೂಜೇ ಸಹಸ್ರಾಕ್ಷರ ಪರಮೇಯೋಮಂ. ಶ್ರೀಮಾತಾ ಶ್ರೀಮಹಾರಾಜ್ಞಿ ಶ್ರೀಮತ್ಸಿಂಹಾಸನೇಶ್ವರೆ ಚಿದಗ್ನೇ ಕುಂಡ ಸಂಬೋಧ ದೇವಕಾರ್ಯ ಸಮಧ್ಯತೆ ಶ್ರೀಲಲಿತ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಇವತ್ತಿನ ದಿವಸ ವಿಶೇಷವಾಗಿ ವಾರ ಭವಿಷ್ಯದ ಜೊತೆಯಲ್ಲಿ ಸಾಧ್ಯವಾದಷ್ಟು ಕೂಡ ಸ್ವಲ್ಪ ಗುರುವಿನ ಭಾವಫಲಗಳು, ಅಂದರೆ ಗುರು ಚೇಂಜ್ ಆಗ್ತಾ ಇರೋದ್ರಿಂದ ಅದರ ಕೆಲವೊಂದು ಮಾಹಿತಿಗಳನ್ನು ಕೂಡ ಕೊಡ್ತಕ್ಕಂಥ ಒಂದು ಪ್ರಯತ್ನ, ಒಂದು ಪುಟ್ಟದಾಗಿ ವಾರ ಭವಿಷ್ಯದ ಏನಿರ್ತದಲ್ಲ ಅದರ ಜೊತೆಯಲ್ಲೇ ಮಾಡ್ತಕ್ಕಂಥ ಪ್ರಯತ್ನ, ಮತ್ತು ದೀಪಾವಳಿ ವಿಶೇಷಗಳನ್ನು ತಿಳಿಸ್ತಕ್ಕಂಥ ಒಂದು ಪ್ರಯತ್ನ. ಈ ವಾರ ವಿಶೇಷವಾಗಿ ಬಹಳ ವಿಶೇಷ ದಿವಸಗಳಿದೆ. 19/10/2025 25/10/2025 ವಾರ ಭವಿಷ್ಯ. ಈ ವಾರದಲ್ಲಿ ದೀಪಾವಳಿ ಹಬ್ಬ ಇರ್ತಕ್ಕಂಥದ್ದು, ಹಾಗಾಗಿ ಬಹಳ ವಿಶೇಷ ದಿವಸಗಳು. 19/10/2025 ಭಾನುವಾರ ನೀರು ತುಂಬುವಂಥ ಹಬ್ಬ ಅಂತಕ್ಕಂಥ ರೀತಿಯಲ್ಲಿ ಕರೆಯುವಂಥದ್ದು. ದನ ತ್ರಯೋದಶಿ ಮುಗಿದೋಗಿದೆ. ಇನ್ನು 20/10/2025 ಸೋಮವಾರ ನರಕ ಚತುರ್ದಶಿ, ಕೇದಾರೇಶ್ವರ ವ್ರತ ಇರ್ತಕ್ಕಂಥದ್ದು. ಅಮಾವಾಸ್ಯೆ ಸಂಜೆಯ ಸಂದರ್ಭದಲ್ಲಿರ್ತಕ್ಕಂಥದ್ದಾಗಿರೋದ್ರಿಂದ ಎಲ್ಲರೂ ಕೂಡ ಲಕ್ಷ್ಮೀ ಪೂಜೆಯನ್ನು ಸಾಮಾನ್ಯವಾಗಿ ಸಂಜೆ ಮಾಡ್ತಕ್ಕಂಥದ್ದಾಗಿರೋದ್ರಿಂದ ಧನಲಕ್ಷ್ಮೀ ಪೂಜೆಯನ್ನು ಸೋಮವಾರ ಆಚರಣೆ ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿ ಕನ್ಫ್ಯೂಸ್ ಇರುತ್ತೆ. ಸೋಮವಾರ ಮಂಗಳವಾರ ಮಾಡಬೇಕಾ, ಅಮಾವಾಸ್ಯೆ ಇರೋದು ಮಂಗಳವಾರ, ಈ ಕನ್ಫ್ಯೂಸ್ ಇರುತ್ತೆ. ಬಟ್ ಸೋಮವಾರ ಧನಲಕ್ಷ್ಮಿ ಪೂಜೆಯನ್ನು ಮಾಡ್ತಕ್ಕಂಥ ಒಂದು ವಿಶೇಷ ದಿವಸ ಮಾಡಬೇಕಾಗುತ್ತೆ. ಧನಲಕ್ಷ್ಮಿ ಪೂಜೆಯನ್ನು ಸೋಮವಾರ ಮಾಡಬೇಕಾಗುತ್ತೆ. ಇನ್ನು 21/10/2025 ಮಂಗಳವಾರ ಬಲೀಂದ್ರ ಪೂಜೆ ಇರ್ತಕ್ಕಂಥದ್ದು. 22/10/2025 ಬುಧವಾರ ದೀಪಾವಳಿ ಹಬ್ಬ. ಇನ್ನು 23/10/2025 ಗುರುವಾರ ಹಾಸನಾಂಬಾ ದೇವಾಲಯ ಬಾಗಿಲನ್ನು ಹಾಕುವಂಥ ಒಂದು ದಿವಸ. ಅಲ್ಲಿಗೆ ಅಂತ್ಯವಾಗುತ್ತೆ ಹಾಸನಾಂಬಾ ದೇವಿ ದರ್ಶನ. 24/10/2025 ಶುಕ್ರವಾರ ವೃಶ್ಚಿಕ ರಾಶಿಗೆ ಬುಧ ಪ್ರವೇಶವನ್ನು ತೆಗೆದುಕೊಳ್ತಾ ಇರ್ತಕ್ಕಂಥದ್ದು. ಅಂದರೆ ಒಂದು ಗ್ರಹ ವೃಶ್ಚಿಕ ರಾಶಿಗೆ ಹೋಗ್ತಾ ಇರ್ತಕ್ಕಂಥ, ತುಲಾ ರಾಶಿನಲ್ಲಿ ಬುಧ ಇದ್ದಾನೆ, ವೃಶ್ಚಿಕ ರಾಶಿಗೆ ಹೋಗ್ತಾನೆ. ಇಷ್ಟು ವಾರದ ವಿಶೇಷ ದಿವಸಗಳು. ಇನ್ನು ಗ್ರಹಗತಿಗಳ ಸ್ಥಿತಿಗತಿಗಳು ನೋಡಿದಾಗ ಬುಧ ಬಂದು ತುಲಾ ರಾಶಿನಲ್ಲಿದ್ದಾನೆ, ವೃಶ್ಚಿಕ ರಾಶಿಗೆ ಹೋಗ್ತಾನೆ ಆಗಲೇ ಹೇಳಿದಂಥ ರೀತಿಯಲ್ಲಿ. ಕಟಕ ರಾಶಿಗೆ ಗುರು ಪ್ರವೇಶವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು, ಸಿಂಹ ರಾಶಿನಲ್ಲಿ ಕೇತು ಇರ್ತಕ್ಕಂಥದ್ದು, ಕನ್ಯಾ ರಾಶಿನಲ್ಲಿ ಶುಕ್ರ, ತುಲಾ ರಾಶಿನಲ್ಲಿ ಬುಧ ಇರ್ತಕ್ಕಂಥದ್ದು. ಅವನು ಕೂಡ ಬದಲಾವಣೆ ಆಗ್ತಾನೆ ಮುಂದಿನ ವಾರದಲ್ಲಿ. ರವಿ ಬಂದು ತುಲಾ ರಾಶಿನಲ್ಲಿರ್ತಕ್ಕಂಥದ್ದು, ಕುಂಭರಾಶಿನಲ್ಲಿ ರಾಹು, ಮೀನರಾಶಿನಲ್ಲಿ ವಕ್ರ ಶನಿ ಇರತಕ್ಕಂಥದ್ದು. ಚಂದ್ರ ಬಂದು ಈ ವಾರದಲ್ಲಿ ಕನ್ಯಾ, ತುಲಾ, ವೃಶ್ಚಿಕ ರಾಶಿನಲ್ಲಿ ಸಂಚಾರವನ್ನು ಮಾಡ್ತಾನೆ. ಇಷ್ಟು 9 ಗ್ರಹಗಳ ಸ್ಥಿತಿಗತಿಗಳು. ಈ ರೀತಿಯಲ್ಲಿರೋದ್ರಿಂದ ಏನೆಲ್ಲ ಫಲಾಫಲಗಳನ್ನು ನೋಡಬಹುದು. ಗುರು ಬದಲಾವಣೆ ಆಗಿರೋದ್ರ ಜೊತೆಯಲ್ಲಿ ವಾರ ಭವಿಷ್ಯವನ್ನು ತಿಳಿಸ್ಕೊಡ್ತಕ್ಕಂಥ ಒಂದು ಪ್ರಯತ್ನ. ಗುರು ಬದಲಾವಣೆ ಆಗಿರೋದ್ರಿಂದ ಗುರುಬಲ ಅಂತಕ್ಕಂಥದ್ದು ಇಲ್ಲದಂಥ ರೀತಿಯಲ್ಲಿ ಆಗಿ ಮೇಷರಾಶಿನವರಿಗೆ ಸ್ವಲ್ಪ ಒದ್ದಾಟಗಳು ಆಗಬಹುದು. ಆರ್ಥಿಕವಾದಂಥ ಸ್ಥಿತಿಗತಿಗಳು ಸ್ವಲ್ಪ ಹದಗೆಡುವಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಅವಕಾಶವನ್ನು ಕಳೆದುಕೊಳ್ತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರಬಹುದು, ಅಥವಾ ಬಂದಂಥ ಅವಕಾಶ ಕೈತಪ್ಪಿ ಹೋಗುವಂಥ ಸಾಧ್ಯತೆಗಳಿರುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥದ್ದು, ಅಥವಾ ವಿದ್ಯಾಭ್ಯಾಸದಲ್ಲಿ ಮಂದತ್ವ ಅಂತಕ್ಕಂಥದ್ದು ಅಥವಾ ನಿರಾಸಕ್ತಿಗಳು ಮೂಡುವಂಥ ಪರಿಸ್ಥಿತಿಗಳನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಮತ್ತು ತಾಯಿಯ ಆರೋಗ್ಯ ವ್ಯತ್ಯಾಸಗಳಾಗ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ತದೆ. ಅದೇ ಅದೃಷ್ಟ ಏನಂದರೆ ಒಂದು ಸಣ್ಣದಾದಂಥ ವರದಾನ ಅಂತಂದರೆ ಸ್ವಲ್ಪ ಕೆಲಸ ಕಾರ್ಯಗಳನ್ನು ಹುಡುಕ್ತಾ ಇರುವಂಥವ್ರಿಗೆ ಸ್ವಲ್ಪ ಅನುಕೂಲ ಆಗಬಹುದು, ಅಥವಾ ದೂರ ಪ್ರದೇಶದಲ್ಲಿ ಅಂತಕ್ಕಂಥ ರೀತಿಯಲ್ಲಿ ತೋರಿಸ್ತದೆ ಗುರುವಿನ ಭಾವಫಲದಿಂದ. ಅದೇ ರೀತಿಯಲ್ಲಿ ರವಿಯ ಪ್ರಭಾವ ಅಂತಕ್ಕಂಥದ್ದು ಕೂಡ ಈ ವಾರದಲ್ಲಿ ಸ್ವಲ್ಪ ನಿಮಗೆ ಪ್ರಭಾವವನ್ನು ಬೀರುತ್ತೆ. ಸ್ವಲ್ಪ ಲಾಭವನ್ನು ನೋಡ್ತಕ್ಕಂಥದ್ದು, ಅನುಕೂಲವನ್ನು ನೋಡ್ತಕ್ಕಂಥದ್ದು, ಯೋಗ ಫಲವನ್ನು ನೋಡ್ತಕ್ಕಂಥದ್ದು, ಇಂಥವೆಲ್ಲವೂ ಕೂಡ ಪರಿಣಾಮವನ್ನು ಬೀರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು ಅಂತ ಹೇಳ್ತದೆ. ಆರೋಗ್ಯ ಸಂಬಂಧಪಟ್ಟಂಥ ರೀತಿಯಲ್ಲಿ ಅಂಥ ಗಂಭೀರವಾದ ಸಮಸ್ಯೆಗಳೇನು ನಿಮಗೆ ಕಾಡಾಟವನ್ನು ಕೊಡೋದಿಲ್ಲ. ಈ ಆಪರೇಷನ್ನು ಮತ್ತೊಂದು ರೀತಿಯಲ್ಲಿ ಏನಾದರೂ ಡಾಕ್ಟ್ರು ಗೈಡೆನ್ಸ್ ಮಾಡಿದರೆ ಸಾಮಾನ್ಯವಾಗಿ ಸಕ್ಸಸ್ ಆಗೋದಕ್ಕೆ ದಾರಿ ಇದೆ. ಮೇಲಧಿಕಾರಿಗಳ ಸಹಕಾರ ಅಷ್ಟೊಂದು ಸುಸೂತ್ರವಾಗಿ ಸಿಗುವುದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ ಉಂಟು. ಸಾಮಾನ್ಯವಾಗಿ ಈ ವಾರ ರಾಶಿಯ ಭಾವಾಧಿಪತಿ ಮೇಷ ರಾಶ್ಯಾಧಿಪತಿಯಾದಂಥನು ಗುರುವಿನ ಭಾವದಲ್ಲಿರೋದ್ರಿಂದ
ಸ್ವಲ್ಪ ಆಧ್ಯಾತ್ಮಿಕವಾದಂಥ ಚಟುವಟಿಕೆಗಳು, ಪೂಜೆ ಪುನಸ್ಕಾರ, ದೇವರು ದಿಂಡ್ರು, ಗುರುದರ್ಶನವನ್ನು ಮಾಡ್ತಕ್ಕಂಥದ್ದು, ದೈವ ದರ್ಶನವನ್ನು ಮಾಡ್ತಕ್ಕಂಥದ್ದು, ಇವುಗಳಲ್ಲಿ ಹೆಚ್ಚಿನದಾಗಿ ಕಾಲವನ್ನು ಕಳೀತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರುತ್ತೆ ಈ ವಾರ ಮೇಷರಾಶಿಗೆ ಸಂಬಂಧಪಟ್ಟಂತೆ. ಏನೇ ಆದ್ರೂ ಕೂಡ ಆರ್ಥಿಕ ಮತ್ತು ಕೌಟುಂಬಿಕವಾದಂಥ ಅಸಮಾಧಾನ ಇದೇ ಇರುತ್ತೆ ಈ ವಾರ ಮೇಷರಾಶಿಗೆ ಸಂಬಂಧಪಟ್ಟಂತೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಲಕ್ಷ್ಮೀ ಪೂಜೆ ಮಾಡ್ತಾಯಿದ್ದೀರಿ, ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ನಿಮ್ಮ ಕೈಲಾದಂಥ ರೀತಿಯಲ್ಲಿ ಒಂದು ಮಲ್ಲಿಗೆ ಹೂವಿನಿಂದ ಅಷ್ಟೋತ್ತರವನ್ನು, ನೀವು ಮನೆಯಲ್ಲಿ ಮಾಡ್ತಕ್ಕಂಥ ಲಕ್ಷ್ಮೀ ಪೂಜೆ ಎಲ್ಲ ಆ ಲಕ್ಷ್ಮೀ ಪೂಜೆಗೆ ಮಲ್ಲಿಗೆ ಹೂವಿನಿಂದ ಅಷ್ಟೋತ್ತರವನ್ನು ಮಾಡುವಂಥದ್ದು ಬಹಳ ಸೂಕ್ತ ಮೇಷರಾಶಿನವ್ರಿಗೆ. ಇನ್ನು ವೃಷಭ ರಾಶಿನವ್ರಿಗೆ ಸಂಬಂಧಪಟ್ಟಂತೆ ರಾಷ್ಟ್ರಾಧಿಪತಿಯಾದಂಥ ನೀಚ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದು. ಹಾಗಾಗಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಷ್ಟೊಂದು ಆಸಕ್ತಿಕರವಾಗಿ ಮಾಡುವುದಿಲ್ಲ, ಮತ್ತು ಸಕ್ಸಸ್ ರೇಟು ಕೂಡ ಸ್ವಲ್ಪ ಕಡಿಮೆ ಅಂತಕ್ಕಂಥ ಸ್ಥಿತಿ. ಒಂದು ರೀತಿಯಾದ ನಿರುತ್ಸಾಹಗಳು ಅಂತಕ್ಕಂಥದ್ದು ಕಾಡಾಟವನ್ನು ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಆರೋಗ್ಯದಲ್ಲಿ ಅಂಥ ಗಂಭೀರವಾದ ಸಮಸ್ಯೆಗಳಿಲ್ಲ ಅಂದ್ರೂ ಕೂಡ ಸಾಮಾನ್ಯವಾಗಿ ರಾಷ್ಟ್ರಾಧಿಪತಿ ನೀಚನಾದಾಗ ಸಾಮಾನ್ಯವಾಗಿ ನಿಮ್ಮ ಪರಿಸ್ಥಿತಿಯೇ ಮಾಡುವಂಥ ರೀತಿಯಲ್ಲಿ ಇರೋದಿಲ್ಲ, ಅಥವಾ ನೀವೇ ಯಾವುದೋ ಒಂದು ಒತ್ತಡವೋ ಅಥವಾ ಬೇರೆ ಜವಾಬ್ದಾರಿಗಳಲ್ಲೋ ಸ್ವಲ್ಪ ಸಿಕ್ಕಾಕ್ಕೊಂಡು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಮಾಡೋದಕ್ಕೆ ಆಗದಂಥ ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಕ್ಕಾಕ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಸಾಲವನ್ನೇನಾದರೂ ಕೇಳಿದ್ದಂಥ ಪಕ್ಷದಲ್ಲಿ ಸ್ವಲ್ಪ ಅನುಕೂಲಕರವಾಗಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಗೊಂದಲ ಅಂತಕ್ಕಂಥದ್ದು ಯಥಾವತ್ತಿದ್ದೇ ಇರುತ್ತೆ. ಆದರೆ ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂದರೆ ಅನುಕೂಲ. ಮತ್ತು ಸ್ಥಿರಾಸ್ತಿ ಖರೀದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ, ಅಥವಾ ಸ್ಥಿರಾಸ್ತಿ ಮಾರಾಟಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂದರೆ ಅಲ್ಲೂ ಕೂಡ ಅನುಕೂಲವಾಗುವಂಥ ಸ್ಥಿತಿ. ಒತ್ತಡಗಳಿಂದ ಸ್ವಲ್ಪ ನಿದ್ರಾ ಭಂಗವಾಗ್ತಕ್ಕಂಥದ್ದು ಅಥವಾ ಪ್ರಯಾಣದಿಂದ ನಿದ್ರಾ ಭಂಗವನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರುತ್ತೆ. ಬಂಧು ಬಾಂಧವರಿಂದ ಲಾಭವನ್ನು ನೋಡ್ತಕ್ಕಂಥ ಪರಿಸ್ಥಿತಿಯೂ ಕೂಡ ಈ ಸಂದರ್ಭದಲ್ಲಿ ನಿರ್ಮಾಣವಾಗಿ ಬರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಆದರೆ ಗುರುಬಲ ಅಂತಕ್ಕಂಥದ್ದು ನಿಮಗೆ ಇಲ್ಲಿವರೆಗೆ ಇದ್ದಂಥದ್ದು ಗುರುಬಲ ಇಲ್ಲದೇ ಇರೋದರಿಂದ ಸ್ವಲ್ಪ ಕೆಲವೊಂದು ಎಡವಟ್ಟಗಳೂ ಕೂಡ ಆಗುವಂಥದ್ದು, ಅಥವಾ ಬರುವಂಥ ಹಣ ಅಥವಾ ಬಂದಂಥ ಅವಕಾಶ ಕೈತಪ್ಪಿ ಹೋಗುವಂಥ ಸಾಧ್ಯತೆಗಳು ಬರಬಹುದು. ವೃಷಭ ರಾಶಿಗೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಕುಲದೇವತೆಯ ಅಷ್ಟೋತ್ತರ ಅಥವಾ ಕುಲದೇವತ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಸೂಕ್ತ ವೃಷಭ ರಾಶಿಗೆ ಸಂಬಂಧಪಟ್ಟಂತೆ. ಇನ್ನು ಮಿಥುನ ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂತಕ್ಕಂಥದ್ದು ಸ್ವಲ್ಪ ಈ ವಾರದಲ್ಲಿ ಸ್ವಲ್ಪ ಚೇತರಿಕೆಯನ್ನು ಕಾಣತಕ್ಕಂಥದ್ದು, ಸ್ವಲ್ಪ ಲಾಭವಾಗ್ತಕ್ಕಂಥದ್ದು, ಅನುಕೂಲವಾಗ್ತಕ್ಕಂಥದ್ದು, ಯೋಗಫಲ ಬರುವಂಥ ಸಂದರ್ಭಗಳು ನಿರ್ಮಾಣವಾಗ್ತಕ್ಕಂಥದ್ದು, ಆರ್ಥಿಕವಾದಂಥ ಪ್ರಗತಿಯನ್ನು ಕಾಣುವಂಥ ಪರಿಸ್ಥಿತಿಗಳು ಕೂಡ ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ ಮಿಥುನ ರಾಶಿಗೆ ಸಂಬಂಧಪಟ್ಟಂತೆ. ಅದರ ಜೊತೆಯಲ್ಲಿ ಗುರುಬಲ ಬೇರೆ ಬಂದಿರೋದ್ರಿಂದ ನಿಮಗೆ ಇನ್ನಷ್ಟು ಅನುಕೂಲವಾಗ್ತಕ್ಕಂಥದ್ದು, ಮತ್ತು ಸಾಲಗಾರರ ಕಾಟದಿಂದ ಮುಕ್ತರಾಗ್ತಕ್ಕಂಥ ಅವಕಾಶಗಳು ಕೂಡ ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ನಾಳೆಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಭವಿಷ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೂಡಿಕೆ ಅಥವಾ ಹಣಕಾಸು ನಿರ್ಧಾರಗಳ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ತೀರ್ಮಾನಗಳಲ್ಲಿ ಸ್ವಲ್ಪ ಯಶಸ್ಸನ್ನು ಗಳಿಸ್ತಕ್ಕಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳಿದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರುವುದಿಲ್ಲ. ಅದರ ಜೊತೆಯಲ್ಲಿ ಆರೋಗ್ಯ ಸುಧಾರಣೆಯ ಲಕ್ಷಣಗಳೂ ಕೂಡ ಇದೆ. ಉದ್ಯೋಗ ಪ್ರಾಪ್ತಿ ಅಥವಾ ಉದ್ಯೋಗ ಲಾಭವಾಗುವಂಥ ಯೋಗ ಫಲವನ್ನು ಕೂಡ ಈ ಸಂದರ್ಭದಲ್ಲಿ ಮಿಥುನ ರಾಶಿ ನೋಡ್ತೀರಿ. ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣತಕ್ಕಂಥ ಸಂದರ್ಭಗಳು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಆದರೆ ಮಕ್ಕಳಿಂದ ಹಿನ್ನಡೆಗಳಾಗ್ತಕ್ಕಂಥದ್ದು ಮತ್ತು ಪ್ರಯಾಣದಲ್ಲಿ ಸ್ವಲ್ಪ ಅಂಥ ಅನುಕೂಲ ಆಗೋಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ, ಭಾವನಾತ್ಮಕವಾದಂಥ ಪೆಟ್ಟುಗಳನ್ನು, ನೋವುಗಳನ್ನು, ನಿರಾಸೆಗಳನ್ನು ಅನುಭವಿಸ್ತಕ್ಕಂಥದ್ದನ್ನು ಮಿಥುನ ರಾಶಿಯನ್ನು ನೋಡ್ತೀರಿ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಕೂಡ ಸುಮಂಗಳಿಯರ ಪೂಜೆ ಅಥವಾ ಮುತ್ತೈದೆಯರ ಆಶೀರ್ವಾದವನ್ನು ಪಡಿತಕ್ಕಂಥದ್ದು ಸೂಕ್ತ ಮಿಥುನ ರಾಶಿಗೆ ಸಂಬಂಧಪಟ್ಟಂತೆ ಈ ವಾರ. ಇನ್ನು ಕಟಕ ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ಗುರುಬಲ ಈಗಾಗಲೇ ಒಂದು ವರ್ಷ ಇರಲಿಲ್ಲ, ಈಗಲೂ ಕೂಡ ಗುರುಬಲ ಇಲ್ಲೇ ಲಗ್ನಕ್ಕೆ ಬಂದಿರ್ತಕ್ಕಂಥಂದರೆ ಕಟಕ ರಾಶಿಗೆ ಬಂದಿರತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಒತ್ತಡಗಳು ಜಾಸ್ತಿ ಆಗಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ಸ್ವಲ್ಪ ನಿರಾಸೆಗಳು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು. ಏನೋ ಗೊತ್ತಿಲ್ಲ, ಆ ಗುರು ಅಂತಕ್ಕಂಥವನು ನಿಮ್ಮ ಅಭದ್ರತೆಯನ್ನು ಸೂಚಿಸಬಹುದು ಅಥವಾ ವಿರೋಧಗಳನ್ನು ಕಟ್ಟಿಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಬಹುದು. ರಾಶಿ ಗುರು ಅಥವಾ ಲಗ್ನ ಗುರು ಅಂತಕ್ಕಂಥವನು ಕೆಡುಕನ್ನು ಮಾಡ್ತಕ್ಕಂಥ ಸಂದರ್ಭವೋ ಅಥವಾ ನೀವೇ
ಏನೋ ದೊಡ್ಡದಾಗಿ ಏನೋ ಮಾಡೋದಕ್ಕೆ ಹೋಗಿ ಸ್ವಲ್ಪ ಪ್ರಪಾತಕ್ಕೆ ಬೀಳ್ತಕ್ಕಂಥ ಪರಿಸ್ಥಿತಿಯೋ ಅಥವಾ ವಿರೋಧವನ್ನು ಕಟ್ಟಿಕೊಳ್ತಕ್ಕಂಥ ವಾತಾವರಣಗಳು ನಿರ್ಮಾಣವಾಗಿ ಬರಬಹುದು. ಆರ್ಥಿಕವಾದಂಥ ಒತ್ತಡವನ್ನು ಅನುಭವಿಸುವಂಥದ್ದು, ಕುಟುಂಬದೊಂದಿಗೆ ಕಲಹಗಳು ಜಾಸ್ತಿಯಾಗುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರುತ್ತೆ. ಮಕ್ಕಳಿಂದ ವಿರೋಧವನ್ನು ಕಟ್ಟಿಕೊಳ್ತಕ್ಕಂಥದ್ದು, ಮಕ್ಕಳ ನಡವಳಿಕೆಗಳಿಂದ ಸ್ವಲ್ಪ ಬೇಸರಕ್ಕೆ ಒಳಗಾಗ್ತಕ್ಕಂಥ ಸ್ಥಿತಿ, ಮಕ್ಕಳಿಂದ ಆರ್ಥಿಕವಾದಂಥ ಮುಗ್ಗಟ್ಟುಗಳನ್ನು ಎದುರಿಸ್ತಕ್ಕಂಥ ವಾತಾವರಣಗಳು ನಿರ್ಮಾಣವಾಗ್ತಕ್ಕಂಥದ್ದು, ಭೂಮಿ ವಾಹನ ಮತ್ತು ಸ್ಥಿರಾಸ್ತಿ ಖರೀದಿ ಮಾರಾಟದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳತಕ್ಕಂಥ ಸ್ಥಿತಿ, ಉದ್ಯೋಗದ ಆಯ್ಕೆಯಲ್ಲಿ ಸರಿಯಾಗಿ ಆಯ್ಕೆ ಮಾಡಿಕೊಳ್ಳೋಕೆ ಆಗದಂಥ ರೀತಿಯಲ್ಲಿ ಸ್ವಲ್ಪ ಇಕ್ಕಟ್ಟಿಗೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದಲೇ ಇರಬೇಕಾಗತ್ತೆ. ನಾಳೆಯ ಭವಿಷ್ಯವೂ ಕೂಡ ನಿಮಗೆ ಕತ್ತಲು ಅನ್ನೋ ರೀತಿಯಾದಂಥ ಒಂದು ಭ್ರಮೆಯೋ ಅಥವಾ ನಾಳೆ ಏನು ಮಾಡೋಕ್ಕಾಗುತ್ತೋ ಇಲ್ಲವೋ ಅನ್ನೋ ರೀತಿಯಾದಂಥ ಆತಂಕವೋ ಇವೆಲ್ಲವೂ ಕೂಡ ನಿಮ್ಮನ್ನು ಕಟ್ಟಿ ಹಾಕಿ ನಿಲ್ಲಿಸುವಂಥ ಪರಿಸ್ಥಿತಿಗಳು ಇರುತ್ತದೆ. ಹಾಗಾಗಿ ಜಾಗ್ರತೆ. ಕುಟುಂಬ ಭಾವದಲ್ಲಿರ್ತಕ್ಕಂಥ ಕೇತು ಅಂತಕ್ಕಂಥವನು ನಿಮಗೆ ಕುಟುಂಬದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಕುಟುಂಬ ಸದಸ್ಯರ ನಡುವಿನಲ್ಲಿ ಬರ್ತಲೇ ಇರ್ತದೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಬಂಧು ಬಾಂಧವರು ಶತ್ರುಗಳಾಗ್ತಕ್ಕಂಥದ್ದು, ನೆರೆಹೊರೆಯವರೊಂದಿಗೆ ಕಿರಿಕಿರಿಗಳು ಮತ್ತು ಶತ್ರುತ್ವ ಅಂತಕ್ಕಂಥ ರೀತಿಯಲ್ಲಿ ಪರಿವರ್ತನೆಯಾಗ್ತಕ್ಕಂಥ ಸ್ಥಿತಿ. ಒಟ್ಟಿನಲ್ಲಿ ಈ ವಾರದಲ್ಲಿ ತುಂಬ ಒತ್ತಡಗಳನ್ನೇ ಅನುಭವಿಸುವಂಥ ಪರಿಸ್ಥಿತಿಗಳು ಬರ್ತದೆ. ಬರೀ ಅವಮಾನಗಳೇ ಬರುವಂಥದ್ದು, ಅದರಲ್ಲೂ ಕೂಡ ಕುಟುಂಬ ಸದಸ್ಯರಿಂದಲೇ ಬರುವಂಥದ್ದು ಜಾಸ್ತಿ, ಮಾತಿನಿಂದಲೇ ಅವಮಾನಗಳು ಜಾಸ್ತಿ ಆಗುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ ಕಟಕರಾಶಿಯವರಿಗೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಗುರುಬಲ ಇಲ್ಲ, ಶನಿ ಅಷ್ಟೊಂದು ಬಲವನ್ನು ಕೊಡ್ತಾ ಇಲ್ಲ, ರಾಹುವಿನ ಪ್ರಭಾವ ಆಡಳಿತ ಜಾಸ್ತಿ ಇದೆ ಈ ವಾರ. ಹಾಗಾಗಿ ನೀವೇನು ಮಾಡಬೇಕಾಗತ್ತೆ? ಸಾಧ್ಯವಾದಷ್ಟು ವೆಹಿಕಲ್ ರೈಡಿಂಗ್ ಇದೆಯಲ್ಲ, ಬಹಳ ಎಚ್ಚರಿಕೆ. ಏನೋ ಒಂದು ಸಣ್ಣದಾಗಿ ಪೆಟ್ಟು ಮಾಡಿಕೊಳ್ಳತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿ ಬರಬಹುದು. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಶಿವ ಪಾರ್ವತಿ ಅಂಶವಿರ್ತಕ್ಕಂಥ ದೇವಸ್ಥಾನ ಅಥವಾ ಶಿವಪಾರ್ವತಿ ದೇವಸ್ಥಾನ ಅಥವಾ ಚಾಮುಂಡೇಶ್ವರಿ ದೇವಸ್ಥಾನ ಆಗಬಹುದು, ಅಥವಾ ಶಿವನ ಅಂಶವಿರ್ತಕ್ಕಂಥ ಯಾವುದಾರ ಅಮ್ಮನವರ ದೇವಸ್ಥಾನ ಆದರೂ ಆಗ್ಬೋದು. ಅಲ್ಲಿ ಶಿವನ ಲಿಂಗ ಇರಬೇಕು. ಅಂಥ ದೇವಸ್ಥಾನಕ್ಕೆ ಹೋಗಿ ಭಸ್ಮಾಭಿಷೇಕವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ ಅನುಕೂಲವಾಗತ್ತೆ. ಇನ್ನು ಸಿಂಹರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಆರ್ಥಿಕವಾದಂಥ ಸ್ಥಿತಿನಲ್ಲಿ ಸ್ವಲ್ಪ ಖರ್ಚುಗಳು ಜಾಸ್ತಿ ಬರುವಂಥ ಸಾಧ್ಯತೆಗಳಿರುತ್ತೆ. ಕುಟುಂಬದಿಂದ ವಿರೋಧವನ್ನು ಕಟ್ಟಿಕೊಳ್ಳತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿ ಬರಬಹುದು. ಮಾತಿನಿಂದ ಸಂಬಂಧಗಳು ಹಾಳಾಗುವಂಥ ಸ್ಥಿತಿ ಇರುತ್ತೆ. ತುಂಬ ಪ್ರೀತಿ ವಿಶ್ವಾಸದಿಂದ ಹಚ್ಚಿಕೊಂಡಂಥವರು ಸ್ವಲ್ಪ ವಿರೋಧವನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು. ದಾಂಪತ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಸಂಶಯಗಳು ಅಥವಾ ಬೇಡದ ವಿಷಯಗಳು, ಅವಶ್ಯಕತೆ ಇಲ್ಲ ಅಂಥ ವಿಷಯಗಳು ಬಂದು ಸ್ವಲ್ಪ ದಾಂಪತ್ಯದಲ್ಲಿ ಸ್ವಲ್ಪ ಸಮಸ್ಯೆಯನ್ನು ತರುವಂಥ ಸಾಧ್ಯತೆಗಳು. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ವಲ್ಪ ನಷ್ಟಗಳು, ಖರ್ಚುಗಳು, ಹೂಡಿಕೆಗಳನ್ನು ಜಾಸ್ತಿ ಮಾಡ್ತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ಸ್ಥಿರಾಸ್ತಿ, ವಾಹನ, ಭೂಮಿ ಖರೀದಿ ಮಾಡುವಂಥವರಿಗೆ ಅಥವಾ ಅಲ್ಲಿ ಆಯ್ಕೆ ಮಾಡಿಕೊಳ್ಳುವಂಥವರಿಗೆ ಉತ್ತಮವಾದಂಥ ಅವಕಾಶಗಳು ನಿರ್ಮಾಣ ಆಗುವಂಥ ಸಾಧ್ಯತೆಗಳಿದೆ. ಹೂಡಿಕೆ ಮಾಡುವಂಥವ್ರಿಗೆ ಇನ್ವೆಸ್ಟ್ಮೆಂಟ್, ಹೊಸ ಉದ್ಯಮ, ವ್ಯಾಪಾರ, ವ್ಯವಹಾರ, ಸ್ಥಿರಾಸ್ತಿ, ಮನೆ ಖರೀದಿ, ವಾಹನ ಈ ವಿಚಾರ ಸಂಬಂಧಪಟ್ಟಂತೆ ತುಂಬ ಅದ್ಭುತವಾದಂಥ ರೀತಿಯಾದಂಥ ದಿವಸಗಳನ್ನು ಈ ಸಂದರ್ಭದಲ್ಲಿ ಈ ವಾರದಲ್ಲಿ ಸಿಂಹರಾಶಿನವರು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಉದ್ಯೋಗ ಬದಲಾವಣೆ ವಿಚಾರಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಅನುಕೂಲ, ಸ್ಥಳ ಬದಲಾವಣೆ ವಿಚಾರಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಅನುಕೂಲವಾಗ್ತಕ್ಕಂಥ ಯೋಗ ಫಲಗಳೆಲ್ಲವೂ ಕೂಡ ಕಾಣ್ತದೆ. ವಿದೇಶದಲ್ಲಾದರೂ ಅಥವಾ ದೂರ ಪ್ರದೇಶದಲ್ಲಾದರೂ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂದರೆ ಅಲ್ಲೂ ಕೂಡ ಅನುಕೂಲವಾಗುವಂಥ ಯೋಗ ಫಲವನ್ನು ಪಡೆದುಕೊಂಡಿದೆ. ಈ ಸಂದರ್ಭದಲ್ಲಿ ಸಿಂಹರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಗುರುಬಲ ಇಲ್ಲಿವರೆಗೆ ಇತ್ತು. ಗುರುಬಲ ಈಗ ನಿಮಗೆ ಗುರು ವ್ಯಯಕ್ಕೆ ಬಂದಿರತಕ್ಕಂಥದ್ದಾಗಿರೋದ್ರಿಂದ ಗುರುಬಲವೂ ಇಲ್ಲ. ಅಷ್ಟಮ ಶನಿ ಬೇರೆ, ಸಪ್ತಮ ರಾಹು, ಜನ್ಮಕೇತು. ಹಾಗಾಗಿ ಎಲ್ಲವೂ ಕೂಡ ಒಂದು ರೀತಿಯಾದಂಥ ನೆಗೆಟಿವ್ ಅಥವಾ ಮಾಟ ಮಂತ್ರ ತಂತ್ರ ಅನ್ನೋ ರೀತಿಯಾದಂಥ ಭ್ರಮೆ ಅಥವಾ ಆ ರೀತಿಯಾದಂಥ ವಾತಾವರಣಗಳು ಸುತ್ತಮುತ್ತಲೂ ನಡೆಯುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಜಾಗ್ರತೆಯಿಂದ ಇರಬೇಕಾಗತ್ತೆ. ದುರ್ಗಾಪರಮೇಶ್ವರಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಸಿಂಹರಾಶಿನವ್ರಿಗೆ. ಇನ್ನು ಕನ್ಯಾ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರಗಳು ಅಂತಕ್ಕಂಥದ್ದು ನಿಮಗೆ ಏಳಿಗೆಯನ್ನು ಕೊಡ್ತಕ್ಕಂಥದ್ದು, ಲಾಭವನ್ನು ಕೊಡ್ತಕ್ಕಂಥದ್ದು, ಯಶಸ್ಸನ್ನು ಗಳಿಸ್ತಕ್ಕಂಥದ್ದು, ಉತ್ತಮವಾದಂಥ ವಾತಾವರಣ ನಿರ್ಮಾಣವಾಗುವಂಥ ಸಂದರ್ಭಗಳನ್ನು ತಂದುಕೊಡದೆ ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ. ಯಶಸ್ಸನ್ನು ಗಳಿಸ್ತಕ್ಕಂಥದ್ದು, ಸ್ಥಿರಾಸ್ತಿ ಲಾಭವಾಗುವಂಥದ್ದು,
ವಿದ್ಯಾ ಲಾಭವಾಗ್ತಕ್ಕಂಥದ್ದು, ವಿದ್ಯಾನುಕೂಲವಾಗ್ತಕ್ಕಂಥದ್ದು, ಉದ್ಯೋಗ ಲಾಭವಾಗುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗ್ತಕ್ಕಂಥದ್ದು, ಯತ್ನ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು, ಪತ್ರ ವ್ಯವಹಾರಗಳಲ್ಲಿ ಅನುಕೂಲವಾಗ್ತಕ್ಕಂಥದ್ದು, ದಾಯಾದಿ ಕಲಹಗಳಿಗೆ ಒಂದು ವಿರಾಮ ಅಂತಕ್ಕಂಥದ್ದು ಬೀಳುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಆದರೆ ಯೋಗಕಾರಕನಾಗಿರ್ತಕ್ಕಂಥ ಶುಕ್ರ ನೀಚ ಪ್ರಭಾವಕ್ಕೊಳಗಾಗಿರೋದ್ರಿಂದ ಅದೃಷ್ಟ ಕೈ ಕೊಡುವಂಥ ಸಾಧ್ಯತೆಗಳಿರದೆ ಅವಕಾಶಗಳು ಬಂದ್ರೂ ಕೂಡ ನೀವು ಅದನ್ನು ಸದುಪಯೋಗಪಡಿಸ್ಕೊಳ್ಳೋದ್ರಲ್ಲೋ ಅಥವಾ ಅದನ್ನು ಸರಿಯಾದ ರೀತಿಯಲ್ಲಿ ಬಳಕೆಯನ್ನು ಮಾಡಿಕೊಳ್ಳೋದ್ರಲ್ಲೋ ಎಲ್ಲೋ ಸೋಲುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಅದೃಷ್ಟ ಕೈ ಕೊಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಆ ಅದೃಷ್ಟದ ಸ್ಥಿತಿಗತಿಗಳು ಚೇಂಜ್ ಆಗಬೇಕು, ಬದಲಾವಣೆ ಆಗಬೇಕು ಅನ್ನೋ ರೀತಿಯಲ್ಲಿತ್ತಂದರೆ ಒಂದು 5 ಜನ ಮುತ್ತೈದೆಯರಿಗೆ ಫಲತಾಂಬೂಲವನ್ನು ಕೊಟ್ಟು ಆಶೀರ್ವಾದವನ್ನು ಪಡೆಯೋದ್ರಿಂದ ಒಳ್ಳೆಯ ಯಶಸ್ಸನ್ನು ಈ ವಾರದಲ್ಲಿ ನೀವು ನೋಡ್ಬೋದು. ಒಳ್ಳೆಯ ಯಶಸ್ಸನ್ನು ನೋಡ್ತೀರಿ. ಈ ಸಂದರ್ಭ ಅಂತೂ ಭಾಳ ಉತ್ತಮವಾದಂಥ ಸ್ಥಿತಿನಲ್ಲಿದೆ ಈ ವಾರ ನಿಮಗೆ ಎಲ್ಲರಿಗೂ ಕೂಡ ಕನ್ಯಾ ರಾಶಿನವ್ರಿಗೆ. ಇನ್ನು ತುಲಾ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ರಾಷ್ಟ್ರಾಧಿಪತಿಯಾದಂಥ ನೀಚ, ಹಾಗಾಗಿ ಏನಾಗ್ತದೆ ಎಲ್ಲವೂ ಕೂಡ ನೀಚವೇ ಆಗಬೇಕು, ಕೆಳಕಿಳಿಯಬೇಕು, ಅನಾನುಕೂಲಗಳಾಗಬೇಕು, ಅನಗತ್ಯವಾದಂಥ ದುಂದುವೆಚ್ಚಗಳು ಬರಬೇಕು, ಮೋಜು ಮಸ್ತಿಯಿಂದ ಸಮಸ್ಯೆಗಳನ್ನು ತಂದುಕೊಳ್ಳಬೇಕು, ಮತ್ತು ಅವಮಾನಗಳ ಅಪವಾದಗಳಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ನಿಂತಿರುವಂಥ ಸಾಧ್ಯತೆಗಳಿರುತ್ತೆ. ಭಾವನಾತ್ಮಕವಾದಂಥ ಬಿಟ್ಟು ತುಂಬ ಎಮೋಷನಲ್ ಆಗ್ತಕ್ಕಂಥದ್ದು, ತುಂಬ ಮಾನಸಿಕವಾಗಿ ಹಚ್ಚಿಕೊಂಡಂಥ ವ್ಯಕ್ತಿಗಳಿಂದ ಸ್ವಲ್ಪ ನೋವುಗಳನ್ನು ಅನುಭವಿಸುವಂಥ ಪರಿಸ್ಥಿತಿಗಳು ಕಂಡುಬರುತ್ತದೆ. ಹಾಗಾಗಿ ಜಾಗ್ರತೆ, ಖರ್ಚುಗಳು ಜಾಸ್ತಿ ಬರ್ತದೆ, ಹಣಕಾಸಿನ ಮುಗ್ಗಟ್ಟುಗಳು ಜಾಸ್ತಿ ಆಗುವಂಥ ಪರಿಸ್ಥಿತಿಗಳು ಬರಬಹುದು. ಉದ್ಯೋಗ ಸ್ಥಳದಲ್ಲಿ ಒತ್ತಡಗಳು ಜಾಸ್ತಿ ಆಗುವಂಥ ಪರಿಸ್ಥಿತಿಗಳು ಕಾಣ್ತದೆ. ಆದರೆ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ, ಉದ್ಯೋಗದ ಸ್ಥಳ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡುವಂಥವ್ರಿಗೆ ಸ್ವಲ್ಪ ಅನುಕೂಲದ ಸ್ಥಿತಿಯನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಪಂಚಮ ರಾಹು ಅಂತಕ್ಕಂಥದ್ದು ಸ್ವಲ್ಪ ಮಕ್ಕಳಿಂದ ನೋವನ್ನು ತರಬಹುದು. ಲಾಭಕೇತು ಅಂತಕ್ಕಂಥದ್ದು ಗುಪ್ತವಾದ ಲಾಭ, ನಿರೀಕ್ಷೆ ಮಾಡಿರ್ತಕ್ಕಂಥದ್ದು ಆಗೋಲ್ಲ, ನಿರೀಕ್ಷೆ ಮಾಡಿಲ್ದಲೇ ಇರ್ತಕ್ಕಂಥದ್ದು ಲಾಭ. ಅದೇ ರೀತಿಯಲ್ಲಿ ಗುಪ್ತ ಖರ್ಚುಗಳು ಕೂಡ ನೀವು ಸಾಮಾನ್ಯವಾಗಿ ಯಾವುದು ಖರ್ಚು ಮಾಡಬಾರ್ದು ಅಂತ ಅಂದ್ಕೊಂಡಿರ್ತಾರೋ ಅಂಥವುಗಳಿಗೆ ಖರ್ಚು ಕೂಡ ಅದೇ ರೀತಿಯಲ್ಲಿ ಆಗುವಂಥ ಸ್ಥಿತಿಯನ್ನು ತುಲಾರಾಶಿನವರು ನೋಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ರಾಷ್ಟ್ರಾಧಿಪತಿ ಬಲ ಆಗಬೇಕು. ರಾಷ್ಟ್ರಾಧಿಪತಿ ಬಲ ಆಗಬೇಕು ಅಂದರೆ ಕುಲದೇವತಾ ಅನುಗ್ರಹವಾಗಬೇಕು. ಕಮ್ಮನವರ ದೇವಸ್ಥಾನಕ್ಕೆ ಹೋಗುವಂಥ ಒಂದು ಪ್ರಯತ್ನ ಮಾಡಿ, ಇಲ್ಲ ಕುಲದೇವತಾ ದರ್ಶನವನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ, ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಗುರುಬಲ ಇರಲಿಲ್ಲ, ಗುರುಬಲ ಬಂದಿದೆ, ಅದ್ಭುತವಾದಂಥ ಕಾಲ ಅಂತಕ್ಕಂಥದ್ದು ಶುರುವಾಗುವಂಥ ಲಕ್ಷಣಗಳೆಲ್ಲವೂ ಕೂಡ ಗೋಚರಿಸ್ತಾ ಇದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ. ಅದರಲ್ಲೂ ಕೂಡ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂತಕ್ಕಂಥದ್ದು ಅವಕಾಶಗಳು ಹುಡುಕಿಕೊಂಡು ಬರುವಂಥ ಸಂದರ್ಭಗಳ ನಿರ್ಮಾಣವಾಗ್ತದೆ. ಅದೃಷ್ಟ ಬದಲಾವಣೆ ಆಗುವಂಥ ಸಂದರ್ಭಗಳ ನಿರ್ಮಾಣವಾಗುವಂಥ ಸಾಧ್ಯತೆಗಳು, ಆರ್ಥಿಕವಾದಂಥ ಪ್ರಗತಿಯನ್ನು ನೋಡ್ತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣವಾಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಅದರಲ್ಲೂ ಕೂಡ ನಾಳೆಯ ಭವಿಷ್ಯದ ವಿಚಾರ ಸಂಬಂಧಪಟ್ಟಂತೆ ಏನಾದರೂ ಹೊಸ ಯೋಜನೆಗಳನ್ನು ಹಾಕಿದರೆ ಅಲ್ಲೂ ಕೂಡ ಸಕ್ಸಸ್ ಅಂತಕ್ಕಂಥದ್ದು ನಿಮ್ಮ ಬೆನ್ನಿಗೆ ನಿಲ್ಲುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ಸ್ಥಿರಾಸ್ತಿ ವಿಚಾರ ಸಂಬಂಧಪಟ್ಟಂತೆ ಅನುಕೂಲವಾಗ್ತಕ್ಕಂಥದ್ದು, ತಂದೆಯ ಸಹಕಾರ ಅಂತಕ್ಕಂಥದ್ದು ಸಿಗೋದಕ್ಕೆ ದಾರಿಯಾಗ್ತಕ್ಕಂಥದ್ದು, ಸ್ಥಿರಾಸ್ತಿ ವ್ಯವಹಾರಗಳು ತುಂಬ ಸುಸೂತ್ರವಾಗಿ ಆಗುವಂಥ ಲಕ್ಷಣಗಳೆಲ್ಲವೂ ಕೂಡ ಇರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ. ಆಧ್ಯಾತ್ಮಿಕವಾದಂಥ ಚಟುವಟಿಕೆಗಳಲ್ಲಿ ತುಂಬ ಸುಸೂತ್ರವಾಗಿ ಆಗುವಂಥದ್ದು. ಈ ಸಂದರ್ಭದಲ್ಲಿ ಪೂಜೆ ಪುನಸ್ಕಾರ ಮತ್ತೊಂದು ಮಗದೊಂದು ಏನಾದರೂ ನೀವು ಮಾಡ್ತಾ ಇದ್ರಿ ಮನೆಯಲ್ಲಿ ಯಾವುದೇ ವಿಘ್ನ ಅಡ್ಡಿ ಆತಂಕಗಳಿಲ್ಲದಂಥ ರೀತಿಯಲ್ಲಿ ಸುಸೂತ್ರವಾಗುತ್ತೆ. ಆರೋಗ್ಯದಲ್ಲಿ ಸುಧಾರಣೆಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ, ಶುಭ ಕಾರ್ಯ ಪ್ರಯತ್ನದಲ್ಲಿ ಸ್ವಲ್ಪ ಅನುಕೂಲವಾಗುವಂಥ ಯೋಗ ಫಲಗಳೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ಬರ್ತದೆ. ಚಿಂತೆ ಮಾಡುವಂಥದ್ದೇನಿಲ್ಲ. ಆದರೆ ವ್ಯಾಜ್ಯಗಳು, ಕೋರ್ಟ್ ಕೇಸು ಅಂತ ಏನಿರ್ತಾವಲ್ಲ ಅಲ್ಲಿ ಸ್ವಲ್ಪ ಹಿನ್ನಡೆಗಳಾಗಬಹುದು ನಿಮಗೆ ವೃಶ್ಚಿಕ ರಾಶಿಯವರಿಗೆ. ಪರಿಹಾರವನ್ನೇನು ಮಾಡಿಕೊಳ್ಬೇಕಾಗತ್ತೆ, ದತ್ತಾತ್ರೇಯ ದೇವಸ್ಥಾನಕ್ಕೆ ಒಂದು ಹೂವಿನ ಮಾಲೆಯನ್ನು ಸಮರ್ಪಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಇನ್ನು ಧನುಸ್ಸು ರಾಶಿಗೆ ಸಂಬಂಧಪಟ್ಟಂತೆ ಇಲ್ಲಿವರೆಗೆ ಗುರುಬಲ ಇತ್ತು, ಗುರು ಅಷ್ಟಮಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನೀವಾಗಿ ನೀವೇ ಗುಂಡಿಗೆ ಬೀಳಬಹುದು, ನೀವಾಗಿ ನೀವೇ ಸಮಸ್ಯೆಯ ಸುಳಿಗೆ ಸಿಕ್ಕಾಕೊಳ್ಳಬಹುದು, ಅಥವಾ ನಿಮ್ಮ ಉಡಾಫಿತನವೋ ಸೋಮಾರಿತನವೋ ಆಲಸ್ಯತನವೋ ನಿಮ್ಮನ್ನು ಅಥವಾ ನಿಮ್ಮ ಬೆಳವಣಿಗೆಯನ್ನು ಕುಂಠಿತ ಮಾಡಬಹುದು. ಹಾಗಾಗಿ ನಿಮ್ಮ ಸ್ಥಿತಿಗತಿಗಳನ್ನು ಸರಿ ಮಾಡಿಕೊಳ್ಳಲೇಬೇಕಾದಂಥ ಅನಿವಾರ್ಯತೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸ್ತಾ ಇರ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಮಕ್ಕಳಿಂದ ಒತ್ತಡವನ್ನು ತಂದುಕೊಳ್ತಕ್ಕಂಥದ್ದು, ಭಾವನಾತ್ಮಕವಾದಂಥ ಪೆಟ್ಟುಗಳು ಬೀಳ್ತಕ್ಕಂಥದ್ದು, ಜೂಜು, ರೇಸ್, ಲಾಟರಿ ಇವುಗಳಿಂದ
ಸಂಕಷ್ಟ ಅಂತಕ್ಕಂಥದ್ದು ಬೆನ್ನಿಗೆ ನಿಲ್ಲುವಂಥ ಸಾಧ್ಯತೆಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರುತ್ತೆ. ಉದ್ಯೋಗ ಒತ್ತಡಗಳು ಜಾಸ್ತಿ ಆಗ್ತಕ್ಕಂಥದ್ದು, ಉದ್ಯೋಗ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಸ್ವಲ್ಪ ನಿರುತ್ಸಾಹಗಳು ಮೂಡುವಂಥ ಸಂದರ್ಭಗಳೆಲ್ಲವೂ ಕೂಡ ಬರ್ತದೆ. ಸ್ಥಿರಾಸ್ತಿ ವ್ಯವಹಾರಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ಉತ್ಪತ್ತಿಯಾಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಅನಗತ್ಯವಾದಂಥ ಪ್ರಯಾಣ, ಅನಗತ್ಯವಾದಂಥ ತಿರುಗಾಟ, ಅನಗತ್ಯವಾದಂಥ ಕೆಲಸ ಕಾರ್ಯಗಳಿಗೆ ಕೈ ಹಾಕುವಂಥದ್ದು ಇವೆಲ್ಲವೂ ಕೂಡ ನಿರ್ಮಾಣವಾಗಿ ಬರ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ರವಿ ಅಂತಕ್ಕಂಥದ್ದು ಬಲಯುತನಾಗಿ ಕುಂತಿದ್ರೂ ಕೂಡ ಸಾಮಾನ್ಯವಾಗಿ ರಾಹುಗ್ರಸ್ತ ಅಂತಕ್ಕಂಥದ್ದಾಗಿರೋದ್ರಿಂದ ಸಾಮಾನ್ಯವಾಗಿ ರವಿ ಬಲವಿದ್ರೂ ಕೂಡ ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೋ ಅಥವಾ ಮಧ್ಯದಲ್ಲಿ ಬರ್ತಕ್ಕಂಥ ಕೆಲವೊಂದು ಕುತಂತ್ರಿಗಳಿಂದಲೋ ಆ ಅವಕಾಶವು ಕೂಡ ಕೈತಪ್ಪಿ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಕುತಂತ್ರಕ್ಕೆ ಬಲಿಯಾಗದೆ ಹೋದರೆ ಸಾಮಾನ್ಯವಾಗಿ ನಿಮಗೆ ರವಿ ಅಂತಕ್ಕಂಥವನು ನಿಮಗೆ ಲಾಭವನ್ನು ತಂದು ಕೊಡ್ತಾನೆ. ಅದರಲ್ಲೂ ಕೂಡ ಸರ್ಕಾರಿ ಅಧಿಕಾರಿಗಳಿಂದ, ರಾಜಕೀಯ ವ್ಯಕ್ತಿಗಳಿಂದ, ಅರ್ಚಕರಿಂದ, ಗುರುಗಳಿಂದ, ಪುರೋಹಿತರಿಂದ, ಸಾಮಾನ್ಯವಾಗಿ ಇಂಥವರಿಂದ ಸ್ವಲ್ಪ ನಿಮಗೆ ಲಾಭವಾಗುವಂಥ ಸಾಧ್ಯತೆಗಳು ಕಂಡು ಬರ್ತದೆ. ಸಾಮಾನ್ಯವಾಗಿ ಧನುಸ್ಸು ರಾಶಿಗೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಏನು ಮಾಡಿಕೊಳ್ಳಬೇಕಾಗತ್ತೆ? ಸಾಧ್ಯವಾದಷ್ಟು ಹನುಮಂತನ ದೇವಸ್ಥಾನಕ್ಕೆ ಸಂಪಿಗೆ ಹೂವನ್ನು ಸಮರ್ಪಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟಂತೆ ಗುರುಬಲ ಬಂದಿದೆ, ಹಾಗಾಗಿ ರಾಜಯೋಗವೇ, ಅನುಕೂಲವೇ, ಯೋಗಫಲವೇ, ಅದೃಷ್ಟವೇ ಅನ್ನುವಂಥದ್ದು ನಿಮಗೆ ಬೆನ್ನಿಗೆ ನಿಲ್ಲುವಂಥ ಸಾಧ್ಯತೆಗಳಿರುತ್ತೆ. ಕೈಕಟ್ಟಾಕಿದ್ದಂಥ ಸಂದರ್ಭಗಳು ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಕ್ಕಂಥದ್ದು, ಆರ್ಥಿಕವಾದಂಥ ಪ್ರಗತಿಯನ್ನು ಕಾಣತಕ್ಕಂಥದ್ದು, ಯಶಸ್ಸನ್ನು ಗಳಿಸ್ತಕ್ಕಂಥದ್ದು, ಲಾಭವನ್ನು ನೋಡ್ತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು ಅಂತ ಹೇಳ್ತದೆ. ಅಷ್ಟಮಾಧಿಪತಿಯಾದಂಥವನು ದಶಮ ಪ್ರಭಾವವಾಗಿದ್ರೂ ಕೂಡ ನಿಮಗೆ ಆಕಸ್ಮಿಕವಾದಂಥ ನಾಗಮನವನ್ನೂ ಕೂಡ, ಆಕಸ್ಮಿಕವಾದಂಥ ಲಾಭವನ್ನೂ ಕೂಡ ನೀವು ನಿರೀಕ್ಷೆ ಮಾಡದೇ ಇರತಕ್ಕಂಥ ಕೆಲಸಗಾರರು ಕೂಡ ಈ ಸಂದರ್ಭದಲ್ಲಿ ಆಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ಶನಿ ಬಲ ಇದೆ, ಗುರುಬಲ ಇದೆ, ನಿಮ್ಮನ್ನು ಯಾರು ಹಿಡಿಯೋದಕ್ಕಾಗತ್ತೆ ಈ ಸಂದರ್ಭ? ಜಾತಕ ಒಂದು ಸ್ವಲ್ಪ ಸಪೋರ್ಟ್ ಕೊಟ್ಬಿಟ್ರೆ ರಾಜಯೋಗ ಅಂತಕ್ಕಂಥದ್ದು ಈ ವಾರದಲ್ಲಿ ನಿಮ್ಮ ಬೆನ್ನಿಗೆ ನಿಲ್ಲುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ಆದರೆ ಯೋಗಕಾರಕನಾಗಿರ್ತಕ್ಕಂಥ ಶುಕ್ರನಾದಂಥವನು ನೀಚ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಹೆಣ್ಣು ಮಕ್ಕಳ ಶಾಪಕ್ಕೆ ಗುರಿಯಾಗಬಹುದು, ಅಥವಾ ಹೆಣ್ಣು ಮಕ್ಕಳಿಗೆ ನೋವನ್ನು ಕೊಟ್ಟು ಸ್ವಲ್ಪ ಅವರಿಂದ ಸ್ವಲ್ಪ ವಿರೋಧವನ್ನು ಕಟ್ಟಿಕೊಳ್ತಕ್ಕಂಥದ್ದು, ಮತ್ತು ಅವರ ಆ ದುಃಖದ ಪ್ರಭಾವ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಬೀಳಬಹುದು. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಗೌರವ ತೋರಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಈ ಸಂದರ್ಭದ ಆಗತ್ತೆ. ಮಕ್ಕಳಿಗೋ, ಹೆಂಡತಿಗೋ, ತಾಯಿಗೋ, ಸ್ನೇಹಿತಿಗೋ, ಯಾರಿಗೋ ಒಬ್ಬರಿಗೆ ನೋವು ಕೊಟ್ಬಿಡ್ತೀರಿ. ಅಕಸ್ಮಾತ್ ಅವರಿಂದ ಏನೋ ಬೇಸರ ಆದ್ರೂ ಕೂಡ ತಡೆದುಕೊಂಡು ಬಿಡಿ. ನೀವೇನು ರಿವರ್ಸ್ ಏನು ಮಾಡೋದಕ್ಕೆ ಹೋಗ್ಬಿಡಿ, ಅದು ಶಾಪವಾಗಿ ಪರಿವರ್ತನೆಯಾಗತ್ತೆ. ಯಾಕೆಂದರೆ ಶುಕ್ರ ನೀಚ ಅಂದಾಗ ಇಂಥ ಘಟನೆಗಳು ನಡೀತದೆ ನಿಮ್ಮ ಜೀವನದಲ್ಲಿ. ಅದರಲ್ಲೂ ಕೂಡ ಮಕರ ರಾಶಿನವ್ರಿಗೆ ಗುರು ಅಂತಕ್ಕಂದು ನಿಮ್ಮ ಬಲವಾಗಿರೋದ್ರಿಂದ ನಿಮ್ಮ ಜ್ಞಾನ ಚೆನ್ನಾಗಿರುತ್ತೆ. ಅಂಥವು ಕೈ ಹಾಕೋಲ್ಲ. ಅದನ್ನು ಮಾಡದಿದ್ದರೆ ಮಾತ್ರ, ಅಂದರೆ ಹೆಣ್ಣು ಮಕ್ಕಳಿಗೆ ನೋವನ್ನು ಕೊಡದಿದ್ದರೆ ಮಾತ್ರ ನಿಮ್ಮ ವಾರ ಲಕ್ಕಿ ವಾರ ಈ ವಾರ ಮಕರ ರಾಶಿನವ್ರಿಗೆ. ಪರಿಹಾರ ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂದರೆ ಗುರು ದತ್ತಾತ್ರೇಯರ ಚರಿತ್ರೆಯನ್ನು ಪಾರಾಯಣವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಕುಂಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರಗಳು ಅಂತಕ್ಕಂಥದ್ದು ನಿಮಗೆ ಸ್ವಲ್ಪ ಹಿನ್ನಡೆಗಳು ಆಗಬಹುದು. ಶತ್ರುಗಳ ಉಪಟಳಗಳು ಜಾಸ್ತಿ ಆಗುವಂಥ ಸ್ಥಿತಿ, ಸಾಲದ ಬಾಪ್ತುಗಳು ಬೆಳೀತಕ್ಕಂಥ ಸಂದರ್ಭಗಳು, ಮತ್ತು ಕುಟುಂಬಸ್ಥರು ಶತ್ರುಗಳಾಗಿ ಪರಿವರ್ತನೆಯಾಗುವಂಥ ಸ್ಥಿತಿಯೋ, ದಾಯಾದಿ ಕಲಹಗಳು ಜಾಸ್ತಿ ಆಗ್ತಕ್ಕಂಥದ್ದು ಮತ್ತು ದಾಯಾದಿಗಳಿಂದ ವಿರೋಧವನ್ನು ಕಟ್ಟಿಕೊಳ್ತಕ್ಕಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ಅನಾರೋಗ್ಯಗಳು ಕಾಡಾಟವನ್ನು ಕೊಡಬಹುದು. ಏನೋ ಮಾಟ ಮಂತ್ರ ತಂತ್ರ ಅನ್ನೋ ರೀತಿಯಾದಂಥ ಪ್ರಭಾವ ಬೀರುವಂಥ ಸಾಧ್ಯತೆಗಳು, ದಾಂಪತ್ಯದ ಅಸೌಖ್ಯಗಳು ಅಂತಕ್ಕಂಥದ್ದು ನಿಮ್ಮ ಮೇಲೆ ಪರಿಣಾಮವನ್ನು ಬೀರುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಸಾಧ್ಯವಾದಷ್ಟು ಜಾಗ್ರತೆಯಿಂದ ಇರಿ. ಗುರುಬಲ ಇತ್ತು, ಗುರುಬಲ ಇಲ್ಲ. ಶನಿ ರೆಟ್ರೋ ಆಗಿ ಮತ್ತೆ ಅದೇ ರಾಶಿಯ ಪ್ರವೇಶವನ್ನು ತೆಗೆದುಕೊಳ್ತಾ ಇರ್ತಕ್ಕಂಥದ್ದು, ಅಲ್ಲಿ ಒಂದು ಮೈನಸ್ ಅನ್ನೋ ರೀತಿಯಾದಂಥ ಸ್ಥಿತಿ ನಿರ್ಮಾಣವಾಗುತ್ತೆ. ರಾಹು ಕೆಡಿಸಿದ್ದಾನೆ, ಕೇತು ಕೆಡಿಸಿದ್ದಾನೆ. ಈ ವಾರ ಅಷ್ಟು ಪ್ರಭಾವವಿಲ್ಲ. ಯೋಗ ಕೊಡುವಂಥ ಶುಕ್ರ ಹೋಗಿ ನೀಚನಾಗೋದ. ಇನ್ನು ಬೇರೆ ಬೇರೆ ಗ್ರಹಗಳೆಲ್ಲರೂ ಕೂಡ ನಿಮ್ಮ ವಿರೋಧಿಗಳಾಗಿ ನಿಂತಿರೋದರಿಂದ ಸಾಕಷ್ಟು ವಿರೋಧವನ್ನು, ಹಿನ್ನಡೆಯನ್ನು, ನಷ್ಟವನ್ನು, ಕಷ್ಟವನ್ನು ತಂದುಕೊಳ್ತಕ್ಕಂಥ ಪರಿಸ್ಥಿತಿ ಬರಬಹುದು. ಜಾಗ್ರತೆ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಕೂಡ
ನಾಗದೇವತಾ ಪೂಜೆಯನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಒಂದು, ನಾಗದೇವತಾ ಪೂಜೆಯನ್ನು ಮಾಡಿ ಪ್ರದಕ್ಷಿಣೆ ಮಾಡಿದ ನಂತರ ಸಾಧ್ಯವಾದಷ್ಟು ಒಂದು ಸೇವಂತಿಗೆಯ ಹಾರವನ್ನು ಆ ನಾಗದೇವತೆಗೆ ಅರ್ಪಿಸ್ತಕ್ಕಂಥ ಅಥವಾ ಸೇವಂತಿಗೆ ಹೂವಿನಿಂದ ಪೂಜೆ ಇದನ್ನು ಮಾಡಿ ಅನುಕೂಲವಾಗುತ್ತೆ. ಇನ್ನು ಮೀನರಾಶಿಗೆ ಸಂಬಂಧಪಟ್ಟಂತೆ ಗುರುಬಲ ಇರಲಿಲ್ಲ 2 ವರ್ಷಗಳ ಕಾಲ, ಈಗ ಗುರುಬಲ ಬಂದಿದೆ, ಒಳ್ಳೆಯ ಅನುಕೂಲವನ್ನು ನೋಡಬಹುದು, ಲಾಭವನ್ನು ನೋಡಬಹುದು ಅಂತಕ್ಕಂಥ ರೀತಿಯಾದಂಥ ನಿರೀಕ್ಷೆಗಳಿದೆ. ಈ ವಾರ ತಕ್ಕ ಮಟ್ಟಿಗೆ ಪರವಾಗಿಲ್ಲ, ಮುಂದೆ ಸ್ವಲ್ಪ ಹಿನ್ನಡೆಗಳಾಗುತ್ತೆ, ಬಟ್ ಈ ವಾರ ಮಾತ್ರ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಅಂತಕ್ಕಂಥ ರೀತಿಯನ್ನು ಕಾಣುತ್ತದೆ. ಅನುಕೂಲವಾಗುವಂಥ ಯೋಗ ಫಲಗಳು ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿ ಉಂಟು ಅಂತಕ್ಕಂಥದ್ದು, ಉದ್ಯೋಗ ಲಾಭವಾಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಬೆಳವಣಿಗೆ ಆಗ್ತಕ್ಕಂಥದ್ದು, ಆರ್ಥಿಕವಾದಂಥ ಸ್ಥಿತಿಗತಿಗಳು ಸ್ವಲ್ಪ ಸುಧಾರಣೆ ಆಗ್ತಕ್ಕಂಥ ಲಕ್ಷಣಗಳೆಲ್ಲವೂ ಕೂಡ ಉಂಟು ಅಂತ ಹೇಳ್ತದೆ. ಅನಾರೋಗ್ಯಗಳು ಸ್ವಲ್ಪ ಹಾಸಿಗೆ ಹಿಡಿಯುವಂಥ ರೀತಿಯಲ್ಲೇ ಮಾಡಬಹುದು. ಅನಾರೋಗ್ಯಗಳು ಖರ್ಚುಗಳನ್ನು ಜಾಸ್ತಿ ಮಾಡುವಂಥ ಸ್ಥಿತಿ ನಿರ್ಮಾಣ ಮಾಡುವಂಥದ್ದು. ಶತ್ರುಗಳಿಂದ ಅಥವಾ ಸಾಲಗಾರರಿಂದ ಕಷ್ಟಗಳನ್ನು ನಷ್ಟಗಳನ್ನು ನೋಡ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು. ರಾಜಕಾರಣಿಗಳಿಂದ ಅಧಿಕಾರಿಗಳಿಂದ ತಾಪತ್ರಯಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಯಾವುದು ಏನೇ ಆದ್ರೂ ಕೂಡ ಗುರುದೃಷ್ಟಿ ಅಂತಕ್ಕಂಥದ್ದು ನಿಮಗೆ ರಕ್ಷಣೆಯನ್ನು ಮಾಡುತ್ತೆ. ಈಗ ಏನು ಜನ್ಮಶನಿ ಕಾಟ ಇದೆಯಲ್ಲ ನಿಮಗೆ, ಆ ಜನ್ಮಶನಿ ಕಾಟ ಅಂತಕ್ಕಂಥದ್ದು ತಕ್ಕ ಮಟ್ಟಿಗೆ ನಿಮಗೆ ಕಾಟವನ್ನು ಕೊಡುವಂಥದ್ದು ತಪ್ಪುತ್ತೆ. ಹಾಗಾಗಿ ಏನಂಥ ಆತಂಕ ಬೀಳುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾಲೆನ್ಸ್ ಆಗುತ್ತೆ. ವ್ಯವಹಾರಗಳು ಏನಿದೆಯಲ್ಲ, ಶತ್ರುಗಳಿಂದ ಸಾಲಗಾರರಿಂದ ಬರ್ತಲ್ಲ, ಅದೇ ಸಮಸ್ಯೆಗಳಾಗುತ್ತೆ. ಅಲ್ಲಿ ಸ್ವಲ್ಪ ಎಚ್ಚರಿಕೆ, ಎಲ್ಲಿ ಸಮಸ್ಯೆ ಆಗುತ್ತೆ ಅಂತೀನಲ್ಲ ಅಲ್ಲಿ ಎಚ್ಚರಿಕೆಯಿಂದ ಇದ್ದರೆ ಸಾಕು. ಮಿಕ್ಕಿದ್ದೆಲ್ಲವೂ ಕೂಡ ತಾನಾಗಿ ತಾನೇ ನಡ್ಕೊಂಡು ಹೋಗೋದಕ್ಕೆ ದಾರಿ ಉಂಟು. ಈ ಸಂದರ್ಭ ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ, ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಶಿವನ ಆಲಯದಲ್ಲಿ ಕುಂಬಳಕಾಯಿ ದೀಪವನ್ನು ಹಚ್ಚತಕ್ಕಂಥ ಪ್ರಯತ್ನ ಮಾಡಿ. ಅದ್ಭುತವಾದಂಥ ರೀತಿಯಲ್ಲಿ ವರ್ಕ್ ಆಗುತ್ತೆ. ಅದರಲ್ಲೂ ಕೂಡ ಅನಾರೋಗ್ಯ ಪೀಡಿತರಾದಂಥವರು ಸ್ವಲ್ಪ ಗಾಬರಿ ಉತ್ಪತ್ತಿಯಾದರೆ ಈ ಸಂದರ್ಭದಲ್ಲಿ ಅದನ್ನು ಮಾಡಿ ನಿಮಗೆ ಒಳ್ಳೆಯ ಅನುಕೂಲವನ್ನು ತಂದು ಕೊಡೋದಕ್ಕೆ ದಾರಿ ಉಂಟು. ಒಳ್ಳೆಯದಾಗಲಿ ಎಲ್ಲರಿಗೂ ಕೂಡ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.